ಬರ್ತೀನಿ ಚಿಕ್ಕಮ್ಮ. ನನ್ನ ಶತ್ರುಗಳನ್ನು ಕೊಂದು ಅವರಿಂದ ನಾಗಮಣಿನ ಪಡ್ಕೊಂಡು ಆದಷ್ಟು ಬೇಗ ಬರ್ತೀನಿ. ನಾನು ನನ್ನ ಉದ್ದೇಶನ ಒಂದು ಕ್ಷಣ ಮರೆತಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಬೇಗ ಶತ್ರುಗಳನ್ನ ಹುಡುಕಿ ಕೊಂದು ಬಾ ಅಮೃತ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಬಾ, ಬೇಗ ಬಾ ಅಮೃತ. ಚಿಕ್ಕಮ್ಮ, ಈಗಲೇ ಹೊರಟೆ. ನನಗೆ ತೋರಿಸ್ತಾ ಇರೋ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲ ನೋಡ್ತಿದ್ರೆ ನಮ್ಮಮ್ಮ ನನ್ನ ಜೊತೆಗೆ ಇದ್ದಾರೇನೋ ಅನಿಸುತ್ತೆ. ನಿಮ್ಮ ಮುಖ ನೋಡಿದಾಗೆಲ್ಲ ನಮ್ಮಮ್ಮನ ನೆನಪು ನನಗೆ ಕಾಡುತ್ತೆ. ಯಾಕೆ ಅಂದರೆ ನಿಮ್ಮ ಹಾಗೆ ನಮ್ಮಮ್ಮ ಕೂಡ ನನ್ನನ್ನು ಒಂದು ಕ್ಷಣ ಬಿಟ್ಟಿರ್ತಾ ಇರಲಿಲ್ಲ. ನಿಮ್ಮ ಪ್ರೀತಿ ನನ್ನನ್ನು ಎಷ್ಟು ಆವರಿಸ್ಕೊಂಡಿದೆ ಅಂದರೆ ನನ್ನನ್ನೇ ನಾನು ಮರ್ತೋಗೋ ಅಷ್ಟು. ನನ್ನ ಗುರಿ, ಉದ್ದೇಶ ಎಲ್ಲನೂ ಮರೆತು ನಿಮ್ಮ ಜೊತೆನೇ ನಿಮ್ಮ ಮಗಳಾಗಿ ಯಾಕಿರಬಾರ್ದು ಅಂತ ನನಗನ್ಸುತ್ತೆ. ಆದರೆ ಅದು ಯಾವತ್ತಿಗೂ ಸಾಧ್ಯ ಆಗದೆ ಇರೋದು. ಯಾಕೆ ಅಂದರೆ ನಾನು ನಿಮ್ಮ ಹಾಗೆ ಮನುಷ್ಯಳಲ್ಲ. ನನ್ನ ಉದ್ದೇಶ, ಗುರಿ ಸಾಧನೆ ಆದ ಮರುಕ್ಷಣನೇ ನಾನು ನನ್ನ ಲೋಕಕ್ಕೆ ಹೋಗಬೇಕು. ನನ್ನ ಶತ್ರುಗಳನ್ನು ಹುಡುಕಬೇಕು. ಹುಡುಕಿ ಅವರನ್ನು ಸಾಯಿಸಿದ್ರೇ ನನಗೆ ನೆಮ್ಮದಿ. ಬಿಡಲ್ಲ, ಖಂಡಿತ ಬಿಡಲ್ಲ. ನನ್ನ ಶತ್ರುಗಳನ್ನು ಸರ್ವನಾಶ ಮಾಡೇ ಮಾಡ್ತೀನಿ. ನನ್ನ ಗುರಿನ ಮುಟ್ಟೆ ಮುಟ್ತೀನಿ.